ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ, ನಾವು ನಮಗೆ ಸಿಗ್ತಾ ಇರುವ ಸಮಯವನ್ನು ಸಾರ್ಥಕಪಡಿಸ್ಕೊಳ್ತಾ ಇದ್ದೇವೆ ಅಂದರೆ ಆ ನಿಟ್ಟಿನಲ್ಲಿ ಹರಿವಾಯುಗಳ ಅನುಗ್ರಹ ಇದೆ ಅಂತ. ಹರಿವಾಯುಗಳ ಅನುಗ್ರಹ ಇದೆ ಅಂದಮೇಲೆ ಅದಕ್ಕಿಂತ ಇನ್ಯಾವ ಸಂಪತ್ತು ಬೇಕು? ಈಗ ನಾವು ಹರಿವಾಯುಸ್ತುತಿಯಲ್ಲಿ 7ನೇ ಶ್ಲೋಕ ಏನಿದೆ, 7ನೇ ಶ್ಲೋಕವನ್ನು ನೋಡೋಣ. ಅದೇಗೆ ಸಾಕ್ತಾ ಇದೆ ಅಂತ ನೋಡಿಬಿಟ್ಟು ಅದರ ಅರ್ಥವನ್ನು ತಿಳಿದುಕೊಂಡು ಹರಿವಾಯುಗಳ ಅಪಾರ ಅನುಗ್ರಹಕ್ಕೆ ಪಾತ್ರರಾಗೋಣ. 7ನೇ ಶ್ಲೋಕ ಈ ಥರ ಸಾಗ್ತಾ ಇದೆ. ಮೂರ್ಧನ್ಯೇಶೋಂಜಲಿರ್ಮೇ ದೃಢತರಮಿಹತೆ ಬಧ್ಯತೆ ಬಂಧಪಾಶ ಕ್ಷೇತ್ರೇ ದಾತ್ರೇ ಸುಖಾನಾಂ ಭಜತಿ ಭುವಿ ಭವಿಷ್ಯದ್ ವಿಧಾತ್ರೇ ದ್ಯುಭರ್ತ್ರೇ ಅತ್ಯಂತಂ ಸಂತತಂ ತ್ವಂ ಪ್ರದಿಶ ಪದಯುಗೇ ಹಂತ ಸಂತಾಪಭಾಜಾಂ ಅಸ್ಮಾಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವಸ್ಯಾಥವಾಯೋ. ಈ ಶ್ಲೋಕದಲ್ಲಿ ವಾಯುದೇವರನ್ನ ಕುರಿತು ನಾವು ಸ್ತೋತ್ರ ಮಾಡ್ತಾ ಇರತಕ್ಕಂಥವರಾಗಿದ್ದೇವೆ. ಯಾರದ್ದಾದರೂ ಸ್ವಲ್ಪ ಋಣವನ್ನು ಪಡೆದಿರ್ತೇವೆ ಅಂತಾದರೆ, ಅವರಿಂದ ಸ್ವಲ್ಪ ಉಪಕಾರ ಆಯಿತು ಅಂತಾದರೆ, ಅವ್ರಿಗೆ ಋಣವನ್ನು ತೀರಿಸಿಬಿಟ್ರೆ ಅಲ್ಲಿಗೆ ಅವ್ರಿಗೂ ನಮಗೂ ಕಾಂಟ್ರ್ಯಾಕ್ಟ್ ಮುಗೀತು. ಯಾರೊಬ್ಬರು 10,000 ರೂಪಾಯಿ ಕೊಟ್ಟಿರ್ತಾರೆ, ಒಳ್ಳೆ ಮದುವೆ ಟೈಮಲ್ಲಿ ಸಹಾಯಕ್ಕೆ ಅಂತ ಏನೋ ಕೊಟ್ಟಿರ್ತಾರೆ, ಅಥವಾ ಆಸ್ಪತ್ರೆಗೆ ಯಾರೋ ಸೇರಿದಾಗ 10,000 ರೂಪಾಯಿ ಕೊಟ್ಟಿರ್ತಾರೆ ಅಂದರೆ ಅವ್ರನ್ನ ನೋಡಿದಾಗೆಲ್ಲ ಹಲ್ಲಿಗಿಂಚ್ತಾ ಇರಬೇಕಾಗತ್ತೆ. 10,000 ರೂಪಾಯಿ ಕೊಟ್ಟಾದಮೇಲೆ ಬೇರೆ ರೋಡಲ್ಲಿ ಹೋದ್ರಾಯ್ತು, ಏನು ತೊಂದರೆ ಇಲ್ಲ. ಅಲ್ಲಿಗ ಅವ್ರಿಗೂ ನಮಗೂ ಇರುವ ಕಾಂಟ್ರ್ಯಾಕ್ಟ್ ಮುಗೀತು. ಯಾರೊಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳೋಣ, ಆಸ್ಪತ್ರೆಗೆ ಸೇರಿದಾಗ ಬ್ಲಡ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೇನು ಕೊಡೋಕ್ಕಾಗತ್ತೆ? 2 ಸೇಬಣ್ಣು ಕೊಟ್ಬಿಟ್ಟು ಇಷ್ಟೇಪ್ಪ ನನ್ನ ಕೈಯಲ್ಲಿ ಕೊಡೋಕ್ಕಾಗೋದು ಅನ್ಬೋದು ಅಲ್ವಾ? ಇನ್ಯಾರು ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವರು ದೇಹದ ಭಾಗವನ್ನೇ ನಮಗೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಕಣ್ಣೇ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಹೇಗೆ ನಾವು ಕೃತಜ್ಞತೆ ಸಲ್ಲಿಸೋಕ್ಕಾಗತ್ತೆ? ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನು ಉಪಕಾರ ಮಾಡದೆ ಸುಮ್ಮನೆ ನಗ್ತಾರಲ್ಲ, ಅವ್ರಿಗೆ ಒಂದು ಕೈ ತೋರಿಸಿದ್ರೆ ಸಾಕು. ಅಂದರೆ ಓ ನೀವು ಹಾಯಿ ನಾನು ಹಾಯಿ ಅಂದ್ಬಿಟ್ಟು ಮುಂದಕ್ಕೆ ಕೊಟ್ಟೋದ್ರಾಯ್ತು. ಯಾರಾದರೂ ಉಪಕಾರ ಮಾಡಿದ್ದಿದ್ದು ಹಿಂದೆ ಉಪಕಾರ ಮಾಡಿದ್ದನ್ನು ನೆನೆಸ್ಕೊಳ್ಳೋದಾದರೆ 2 ಕೈ ತೋರಿಸಿದ್ರೆ ಸಾಕು. ಅವತ್ತು ಉಪಕಾರ ಮಾಡಿದ್ರಿ ಸಂತೋಷ ಅಂತ, ಯಾಕೆ ಇನ್ನೊಂದು ಸತಿ ಉಪಕಾರ ಮಾಡಲಿ ಅಂತ 2 ಕೈ ಮುಗಿದ್ರಾಯ್ತು. ಯಾರ ಉಪಕಾರ ಇದೆಯೋ ಅವರ ಋಣವನ್ನು ತೀರ್ಸೋಕ್ಕಾಗಲ್ವೋ ಅವ್ರಿಗೇನು ಮಾಡಬೇಕಂದ್ರೆ ಕೈ ಹೀಗೆ ಮುಗಿದ್ರೆ ಸಾಧ್ಯ ಇಲ್ಲ, 2 ಕೈಯನ್ನು ಹಿಂಗೆ ತಲೆ ಮೇಲೆ ಜೋಡಿಸ್ಬಿಡ್ಬೇಕಂತೆ. ಯಾಕೆಂದರೆ ನಿಮ್ಮ ಉಪಕಾರ ತೀರಿಸೋ ಯೋಚನೆ ನನ್ನ ಮನಸ್ಸಲ್ಲಿಲ್ಲ, ನನ್ನ ತಲೆಯಲ್ಲಿ ಉಪಕಾರ ತೀರಿಸಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ನಿಮಗೆ ಏನಂದರೆ ಶಾಶ್ವತವಾದ ನಮಸ್ಕಾರ ಅಂತ ತೋರಿಸ್ಬೇಕಾದ್ರೆ ಹೀಗೆ ಮಾಡಬೇಕಂತ. ಈ ಥರ ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡೋದು ಅಂದರೆ ನಿಮ್ಮ ಉಪಕಾರ ತೀರ್ಸೋಕ್ಕಾಗಲ್ಲ, ನಿಮ್ಮ ಅನುಗ್ರಹ ಯಾವತ್ತೂ ಇರಬೇಕಾದ್ದೇ ಅಂತ ನಮಸ್ಕಾರ ಮಾಡೋ ವಿಧಾನವನ್ನು ಮೊಟ್ಟ ಮೊದಲು ಜಗತ್ತಿಗೆ ತೋರಿಸಿಕೊಟ್ಟೋರು ಯಾರು ಅಂದರೆ ನಮ್ಮ ಹನುಮಂತ ದೇವರಂತೆ. ಹನುಮಂತ ದೇವರು 2 ಕೈಗಳನ್ನು ಹಿಂಗೆ ತಲೆಯ ಮೇಲೆ ಇಟ್ಟು ಜೋಡಿಸಿ ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾರಂತೆ. ಆ ಶ್ಲೋಕ ಹೀಗಿದೆ: ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಆ ರಾಮಚಂದ್ರ ಆ ಹನುಮಂತ ದೇವರನ್ನು ಕರೆದು ಅವರಿಗೆ ಅಪಾರವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸಿ ರಾಮದೂತ ಅಂದರೆ ಹನುಮಂತ ಅನ್ನೋ ಕೀರ್ತಿಯನ್ನು ಜಗತ್ತಲ್ಲೆಲ್ಲ ಪ್ರಕಟಪಡಿಸಿಬಿಟ್ಟ. ಆ ಶಕ್ತಿಯನ್ನು ಕೊಟ್ಟು ಮಾಡಿಸಿ ಕೀರ್ತಿ ಕೊಟ್ಟವನು ರಾಮಚಂದ್ರನೇ. ಅದಕ್ಕೆ ಹನುಮಂತ ದೇವರಿಗೆ ಆ ರಾಮನ ಉಪಕಾರ ತೀರ್ಸಕ್ಕಾಗಲ್ಲ ಅಂತ 2 ಕೈಗಳನ್ನು ಹಿಂಗೆ ತಲೆಯ ಮೇಲೆ ಜೋಡಿಸಿ ಬಿಡ್ತಾರಂತೆ. ಅದು ಎಷ್ಟು ಜೋಡಿಸ್ತಾ ಇರ್ತಾರಂದರೆ ರಾಮ ಅನ್ನೋ ಹೆಸರು ಯಾರು ಹೇಳಿದ್ರು ಹನುಮಂತ ದೇವರು ತಲೆ ಮೇಲೆ ಕೈ ಇಟ್ಕೊಂಡು ರಾಮನ ಸ್ಮರಣೆ ಮಾಡ್ತಾ ಇರ್ತಾರಂತೆ. ಅಂದರೆ ಉಪಕಾರ ತೀರ್ಸಕ್ಕಾಗದೇ ಇದ್ದರೆ ತಲೆ ಮೇಲೆ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರು ಉಪಕಾರ ನೆನೆಸಿಕೊಂಡಾಗ ಮನಸ್ಸು ಕರಗಿಬಿಡುತ್ತೆ. ಮನಸ್ಸು ಕರಗಿಬಿಟ್ಟಾಗ ಕಣ್ಣಿನಲ್ಲಿ ಏನೆಂದರೆ ಭಗವಂತನ ಅನುಗ್ರಹಕ್ಕೆ ನಾನು ಪಾತ್ರನಾದೆ ಅನ್ನೋ ಸಾರ್ಥಕ್ಯ ಮನೋಭಾವ ಏನಿದೆ, ಆ ಮನೋಭಾವದಿಂದ ಕೃತಜ್ಞತೆಯ ಧಾರೆ ಆ ಕಣ್ಣುಗಳಲ್ಲಿ ಹರಿದು ಬರ್ತಾ ಇರುತ್ತೆ. ಅದರಿಂದ ಬಾಷ್ಪವಾರಿ ಪರಿಪೂರ್ಣಲೋಚನಂ ಅಂತ ಹೇಳ್ತೇವೆ. ನಮಗೂ ಕಷ್ಟ ಬಂದಾಗ ಕಣ್ಣಲ್ಲಿ ಗಡಗಡಗಡ ಅಂತ ನೀರು ಬಂದ್ಬಿಡುತ್ತೆ, ದಡದಡ ಅಂತ ನೀರು ಹರಿಯುತ್ತೆ.
ಯಾರೋ ಹೇಳಿಬಿಡ್ತಾರೆ, ನೋಡಿ ಅವ್ರಿಗೆ ದುಃಖ ಆಯಿತು, ಏನು ಮಾಡಿದ್ರು ಅಂದರೆ ನಲ್ಲಿನೇ ತಿರುಗಿಸ್ಬಿಟ್ರು ಅಂತಾರೆ. ಯಾಕೆ ಆ ಥರ ಮಾಡ್ತೇವೆ ಅಂದರೆ ಕೈಯಲ್ಲಿ ಶಕ್ತಿ ಇಲ್ಲ. ಕೈಯಲ್ಲಿ ಶಕ್ತಿ ಇಲ್ಲ, ಆದ್ದರಿಂದ ಕಣ್ಣಿಂದ ಧಾರೆ ಸುರಿಸ್ತಾ ಇರ್ತೇವೆ. ನಮ್ಮ ವಾಯುದೇವರು ತೋಳಲ್ಲಿ ಶಕ್ತಿ ಇರುವವರು, ಶತ್ರುವನ್ನು ದಮನ ಮಾಡುವವರು, ಆದರೂ ದೈವಾನುಗ್ರಹ ಎಲ್ಲಕ್ಕಿಂತ ದೊಡ್ಡದು ಅಂತ ಕಣ್ಣಿಂದ ಸಾರ್ಥಕ್ಯದ ಧಾರೆಯನ್ನು ತೋರಿಸ್ತಾ ಇರ್ತಾರಂತೆ. ಅಂತಹ ವಾಯುದೇವರೇ ಭಗವಂತನಿಗೆ ಆ ಥರ ನಮಸ್ಕಾರ ಮಾಡುವಾಗ ನಾವು ವಾಯುದೇವರಿಗೆ ಆ ಥರ ನಮಸ್ಕಾರ ಮಾಡದೇ ಇರೋಕ್ಕಾಗತ್ತಾ? ಅದಕ್ಕೆ ವಾಯುದೇವರೇ ಮೂರ್ಧನ್ಯೇಶೋಂಜಲಿರ್ಮೇ ದೃಢತರ ಮಿಹತೆ ಬದ್ಧತೆ ಅಂತ ಹೇಳ್ತಾ ಗಟ್ಟಿಯಾಗಿ ಏನು ಮಾಡ್ತೇನೆ, ನಾನು ಎರಡೂ ಕೈಗಳನ್ನು ತಲೆ ಮೇಲೆ ಜೋಡಿಸ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಯಾರೋ ನಮಸ್ಕಾರ ಮಾಡ್ತಾ ಇರೋದು ನೋಡ್ಬಿಟ್ಟು ಆಚೀಚೆ ನಾವು ನೋಡ್ತೇವೆ, ಎಲ್ಲರೂ ನಮಸ್ಕಾರ ಮಾಡ್ತಿರುವಾಗ ನಾನು ಮಾಡದೇ ಇದ್ದರೆ ನಾಸ್ತಿಕ ಅಂತ ತಿಳ್ಕೊಂಡ್ಬಿಡ್ತಾರೋ ಏನೋ, ನಾಟಕದ ನಮಸ್ಕಾರ ಮಾಡೋಣ ಅಂತ ಸುಮ್ಮನೆ ಎರಡು ಕೈನ ಅರ್ಧಂಬರ್ಧ ಜೋಡಿಸಿರ್ತೇವೆ. ಅರ್ಧಂಬರ್ಧ ಅನ್ನ ಯಾವತ್ತೂ ಡೇಂಜರಸ್, ಅದು ಜೀರ್ಣ ಆಗಲ್ಲ. ಮಾಡೋದಿದ್ದರೆ ಏನು ಮಾಡಬೇಕು? ಪೂರ್ಣವಾದ ಭಕ್ತಿ ಮಾಡಬೇಕು. ಅದಕ್ಕೆ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಮೂರ್ಧನ್ಯೇಶೋಂಜಲಿರ್ಮೇ ದೃಢತರ ಮಿಹತೆ, ಗಟ್ಟಿಯಾಗಿ ಎರಡೂ ಕೈಗಳನ್ನು ಜೋಡಿಸಿ ವಾಯುದೇವರೇ ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ ಅಂದರೆ ಪೂರ್ಣ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ, ಕಪಟವಾದ ಭಕ್ತಿ ಮಾಡ್ತಾ ಇಲ್ಲ. ವಾಯುದೇವರೇ ನನಗೆ ನೀವು ಅನುಗ್ರಹವನ್ನು ಮಾಡಿ ಅಂತ ಕೇಳ್ತಾರೆ. ಕೇಳ್ತಾ ಎಂಥ ವಾಯುದೇವರು! ಜೀವನ ಅಂದ್ರೇ ಸಂಕಟಗಳ ಸಂಕೋಲೆ. ವಾಯುದೇವರನ್ನು ನಾವು ಸ್ಮರಣೆ ಮಾಡಿಬಿಟ್ರೆ ಬಂಧ ಪಾಶಚ್ಛೇತ್ರೇ ದಾತ್ರೇ ಸುಖಾನಾಂ, ಅವರು ಏನು ಮಾಡ್ತಾರಂದರೆ ನಾವು ಸುಮ್ಮನೆ ವಾಯುದೇವರಿಗೆ ಶರಣಾಗಿಬಿಟ್ರೆ ಸಾಕು. ಏನು ದೇವರ ಸ್ಮರಣೆಗೆ ವಿಘ್ನಗಳು, ಸಂಕಟಗಳು, ಅಡ್ಡಿ ಆತಂಕಗಳು, ಈತಿ ಬಾಧೆಗಳು ಏನು ಬರುತ್ತೆ ಅದನ್ನೆಲ್ಲವನ್ನೂ ಕೂಡ ವಾಯುದೇವರು ಪರಿಹಾರ ಮಾಡ್ತಾರೆ. ಈ ಜಿಜ್ಞಾಸು ನನ್ನ ಬಳಿಗೆ ಬಂದಿದ್ದಾನೆ, ಇವನಿಗೆ ವಿಘ್ನವನ್ನು ಪರಿಹಾರ ಮಾಡೋದು ನನ್ನ ಜವಾಬ್ದಾರಿ ಅಂತ ತಿಳಿದುಕೊಂಡು ಎಲ್ಲ ಅನುಕೂಲ ಏನು ಮಾಡ್ತಾರೆ, ಅನುಕೂಲವನ್ನು ಅವರು ಮಾಡಿಕೊಡ್ತಾ ಇರ್ತಕ್ಕಂಥವರಾಗ್ತಾರೆ. ಅಂತಹ ಬಂಧಪಾಶಚ್ಛೇತ್ರೇ ನಮ್ಮ ಸಂಕಟಗಳ ಸಂಕೋಲೆ ಏನಿದೆ ಅದನ್ನೆಲ್ಲ ಕತ್ತರಿಸಿ ಬಿಡ್ತಾರೆ. ಅಷ್ಟೇ ಅಲ್ಲ, ಮತ್ತೆ ಏನು ಮಾಡ್ತಾರೆ ಅಂದರೆ ಜೀವನ ನಗ್ತಾ ನಗ್ತಾ ಇರಬೇಕು, ನಾವು ನಗ್ತಾ ನಗ್ತಾ ಭಗವಂತನ ಸ್ಮರಣೆ ಮಾಡಬೇಕು. ಅದಕ್ಕೆ ಎಲ್ಲ ಸುಖಗಳನ್ನು ಕೊಟ್ಟುಬಿಡ್ತಾರೆ. ಸುಖಗಳನ್ನು ಕೊಡ್ತಾ ವೈಷ್ಣವರು ಅಂದರೆ ಆನಂದವಾಗಿ ಇರುವವರು, ದೇವರ ಸ್ಮರಣೆ ಮಾಡುವವರು ಅನ್ನೋ ಹೆಮ್ಮೆಯನ್ನು ತಂದು ಕೊಡಬೇಕು. ಅದಕ್ಕಾಗಿ ಅವರು ಬಂಧಪಾಶಚ್ಛೇತ್ರೇ ದಾತ್ರೇ ಸುಖಾನಾಂ, ನಮಗೆ ಸುಖಗಳನ್ನೆಲ್ಲ ಕೊಡ್ತಕ್ಕಂಥವರಾಗ್ತಾರೆ ವಾಯುದೇವರು. ಅಷ್ಟೇ ಅಲ್ಲ, ಇಂತಹ ವಾಯುದೇವರಿಗೆ ನಾವು ಎಷ್ಟು ಶರಣಾದರೂ ಸಾಲದು. ಯಾಕೆ ಗೊತ್ತಾ? ನಮಗೆ ಜೀವನದಲ್ಲಿ ಏನೇನೋ ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಯಾರೋ ದಾನ ಗೀನ ಎಲ್ಲ ಮಾಡ್ತಾ ಇರೋ ದಾನಗಳೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ಅದರೆಲ್ಲ ಅಂಥ ನಂಬಿಕೆ ಇಲ್ಲ ಆಚಾರ್ಯ, ಮೂಡ್ ಬಂದಾಗ ಮಾಡ್ತಾ ಇರ್ತೀನಿ ಅಷ್ಟೇ, ಇದು ಕೊಟ್ಟರೆ ಪುಣ್ಯ ಬರುತ್ತೆ ಹಾಗೆ ಅಂತೇನು ನಂಬುದವನಲ್ಲ, ಏನೋ ಆಗಾಗ ಮೂಡ್ ಬಂದಾಗ ಮಾಡ್ತಿರ್ತೀನಿ ಅಷ್ಟೇ ಅಂತಾರೆ. ಅಷ್ಟು ದೊಡ್ಡ ದಾನಾದಿಗಳನ್ನು ಮಾಡ್ತಾರೆ, ಶ್ರದ್ಧೆ ಇರಲ್ಲ. ಅಂದರೆ ನಾವು ಮಾಡುವ ಸತ್ಕರ್ಮಕ್ಕೆ ಯಾವಾಗ ಅಪಾರವಾದ ಫಲ ಅಂದರೆ ಶ್ರದ್ಧೆ ಇದ್ದರೆ ಅಪಾರವಾಗಿರ್ತಕ್ಕಂಥ ಫಲ. ಶ್ರದ್ಧೆ ಇಲ್ಲ, ಆ ಶ್ರದ್ಧೆಯನ್ನು ಕೊಟ್ಟು ಸತ್ಕರ್ಮವನ್ನು ಮಾಡಿಸಬೇಕು. ವಾಯುದೇವರೇ, ನಿಮ್ಮ ಪತ್ನಿಯಾದ ಭಾರತೀ ದೇವಿಯವರಿದ್ದಾರಲ್ಲ, ಅವರಿಗೆ ಶ್ರದ್ಧಾ ಅಂತಲೇ ಹೆಸರಿದೆ. ಅಂದರೆ ಸತ್ಕರ್ಮಗಳಲ್ಲಿ ಶ್ರದ್ಧೆಯನ್ನು ನೀಡುವವರೇ ಅವರು. ತಾವಂತೂ ಜ್ಞಾನ ಮತ್ತು ಕರ್ಮಗಳನ್ನು ನೀಡ್ತಕ್ಕಂಥವರು. ಅಂದ ಮೇಲೆ ತಮಗೆ ನಮಸ್ಕಾರ ಮಾಡಿಬಿಟ್ರೆ, ಭಾರತೀಪತಿ ಅಂತ ತಮ್ಮನ್ನು ಕೊಂಡಾಡಿಬಿಟ್ರೆ ನಮಗೆ ಆ ಸತ್ಕರ್ಮದಲ್ಲಿ ಶ್ರದ್ಧೆ ಬರ್ತಾ ಇರತಕ್ಕಂಥದ್ದಾಗತ್ತೆ, ಕರ್ಮದಿಂದ ಜ್ಞಾನವೂ ಬರುತ್ತೆ. ಅಂಥ ವಾಯುದೇವರೇ ನಿಮಗೆ ನಮಸ್ಕಾರ. ಯಾಕಂದರೆ ಮುಂದೆ ನಾವು ಸಾಧನ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ನಾವು ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ನಮಗೆ ಲಿಂಗ ಶರೀರ ಎಲ್ಲ ಹೋಗಿ ನಾವು ಮುಕ್ತಿಯನ್ನು ಪಡೆಯುತ್ತೇವೆ ಅಂತ ಹೇಳ್ತಾರೆ. ಅಂತಹ ಬ್ರಹ್ಮದೇವರೊಂದಿಗೆ ಸ್ನಾನ ಇರಲಿ, ನೀವೇ ಮುಂದೆ ಬ್ರಹ್ಮದೇವರಾಗತಕ್ಕಂಥವರು ಅಂದಮೇಲೆ ನಿಮ್ಮನ್ನು ನಾವು ಗುರುಗಳನ್ನಾಗಿ ಪಡೆದಿದ್ದೀವಲ್ಲ, ಅಬ್ಬಾ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಭಾಗ್ಯ ನಮಗೆ ತೆರೆದು ನಿಂತಿದೆ. ಭವಿಷ್ಯದ್ವಿಧಾತ್ರೇ ದ್ಯುಭರ್ತ್ರೇ, ಅಂತಹ ವಾಯುದೇವರೇ ನಿಮಗೆ ನಮ್ಮ ನಮಸ್ಕಾರ. ನಾವು ಸದಾ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಏನೆಂದರೆ ತುಂಬ ಜೀವನದಲ್ಲಿ ನಾವು ನೊಂದಿರ್ತಕ್ಕಂಥವರಾಗಿದ್ದೇವೆ. ಆ ನೊಂದಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ಳೋಕ್ಕೂ ಏನೋ ಒಂದು ಸಂಕೋಚ.
ಯಾಕಂದರೆ ಎಲ್ಲಿ ಹೇಳ್ಕೊಂಡ್ಬಿಟ್ರೆ ನಮ್ಮನ್ನು ಜನ ಧಾರ್ಮಿಕರು ಅಂತ ತಿಳ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ಒಳ್ಳೊಳಗಡೆನೇ ಆ ಚಿಂತೆಯಿಂದ ಕುದೀತಾ ಇರತಕ್ಕಂಥವ್ರಾಗ್ತೇವೆ. ವಾಯುದೇವರೇ, ನಮಗೆ ನಿರಂತರವಾಗಿ ಗಟ್ಟಿಯಾಗಿ ನಿಮ್ಮ ಪಾದಕಮಲಗಳಿದೆಯಲ್ಲ, ಆ ಪಾದಕಮಲಗಳಲ್ಲಿ ಏನೆಂದರೆ ನಮಗೆ ಭಕ್ತಿ ಮಾಡೋ ಭಾಗ್ಯ ಕೊಡಿ. ಏನೇ ಆಪತ್ತು ಬರಲಿ, ಆಪತ್ತು ಬಂದರೆ ಏನಾಯಿತು, ವಾಯುದೇವರಲ್ಲಿ ಭಕ್ತಿ ಮಾಡಿದ್ರಾಯಿತು. ವಾಯುದೇವ ರಾಮಚಂದ್ರ ಅಂತ ವಾಯುದೇವರನ್ನು, ವಾಯುದೇವರಿಂದ ಪೂಜಿತನಾದ ಭಗವಂತನ ಕೀರ್ತನೆ ಮಾಡುವ ಭಾಗ್ಯ ಬಂದರೆ ಆಯಿತು. ಆದ್ದರಿಂದ ನಿಮ್ಮ ಪಾದ ಕಮಲಗಳಲ್ಲಿ ಏನು ಸರಸ್ವತಿ ಮೊದಲಾದವರೆಲ್ಲ ಭಕ್ತಿ ಮಾಡ್ತಾ ಇದ್ದಾರೆ, ರುದ್ರದೇವರು, ಗರುಡದೇವರು, ಶೇಷದೇವರೆಲ್ಲ ಭಕ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಕೆಲವರಿಗೇನೋ ಆಸೆ, ಏನು ಆಸೆ ಇರುತ್ತೆ ಅಂದರೆ ಯಾರೋ ಫೋಟೋ ತೆಗೆಸ್ಕೋತಾ ಇದ್ದರೆ ಗ್ರೂಪ್ ಫೋಟೋದಲ್ಲಿ ಅವ್ರಿಗೂ ಮುಖ ತೋರಿಸ್ಬೇಕು ಅನ್ನೋ ಚಪಲ. ವಾಯುದೇವರೇ, ಅಂಥವರೆಲ್ಲ ನಿಮ್ಮ ಪಾದಕ್ಕೆ ಬೀಳ್ತಾ ಇದ್ದಾರೆ. ನನಗೂ ಅದೇ ಆಸೆ, ಏನಂದರೆ ಸ್ವಲ್ಪ ನಿಮ್ಮ ಪಾದಕ್ಕೆ ಬೀಳೋಣ, ಗಟ್ಟಿಯಾಗಿ ನಿಮ್ಮ ಪಾದಕ್ಕೆ ಬೀಳೋಣ. ಅದಕ್ಕೆ ಭಕ್ತಿಯಾಗಿ ನನ್ನ ಪಾದಗಳಲ್ಲಿ ಬೀಳ್ತೇನೆ. ನಮಗೆ ಏನು ಕೊಡಿ ಗೊತ್ತಾ, ನಿಮ್ಮ ಪಾದ ಕಮಲಗಳಲ್ಲಿ ನಮಸ್ಕಾರ ಮಾಡುವಾಗ ಆ ಭಕ್ತಿಯನ್ನು ಕೊಡಿ. ಮತ್ತು ವಾಯುದೇವರೇ, ನಮಗೆ ಗೊತ್ತು ನೀವು ಜಗದ್ಗುರುಗಳು ಅಂತ, ನಮಗೆ ಗೊತ್ತು ನೀವು ಜಗದೀಶ ಅಂದರೆ ಹರಿ ಎಂದು ಸಾರಿದವರು ಅಂತ ಗೊತ್ತು. ನಿಮ್ಮ ಹತ್ರ ನಾನು ಎರಡು ಕೇಳ್ತೇನೆ. ಏನು ಕೇಳ್ತೇನೆ ಅಂದರೆ, ನಿಮ್ಮಲ್ಲಿ ಭಕ್ತಿ ಕೊಡಿ, ಹಾಗೆ ನೀವು ಪೂಜೆ ಮಾಡುವ ಭಗವಂತ ಇದ್ದಾನಲ್ಲ ಅವನಲ್ಲೂ ಭಕ್ತಿ ಕೊಡಿ ಅಂತ ಹೇಳ್ತಾ, ಅಸ್ಮಾಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವಸ್ಯಾಥ ವಾಯೋ. ಆ ಮಾಧವನಲ್ಲಿ ಭಕ್ತಿ ಬರಲಿ, ವಾಯುದೇವರಲ್ಲಿ ಭಕ್ತಿ ಬರಲಿ, ಅದು ದೃಢತರವಾಗಿರ್ತಕ್ಕಂಥ ಭಕ್ತಿ ಬರಲಿ. ವಾಯುದೇವರ ಪಾದಕ್ಕೆ ಬೀಳುವ ಹಾಗೆ ನಮ್ಮ ಮನ ಅನ್ನುವುದು ಆ ಗೌರವದಿಂದ, ವಾಯುದೇವರ ಮೇಲಿನ ಗೌರವದಿಂದ ಅಲ್ಲಿ ನಮಸ್ಕಾರ ಮಾಡುವ ಹಾಗೆ ಆಗಲಿ ಅಂತ ಹೇಳಿ ಅದನ್ನು ಕೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಎಂತಹ ವಾಯುದೇವರು ನಮಗೆ ಸುಖವನ್ನು ಕೊಡುವವರು ಅಂತ ಹೇಳ್ತಾರೆ. ಯಾರೋ ಕೆಲವು ಲಾಯರ್ಗಳು ಹೇಳೋದುಂಟು, ಅಫಿಡವಿಟ್ಗೆ ಸೈನ್ ಹಾಕ್ಬಿಡಿ ಸಾಕು, ನೀವು ಮನೇಲೇ ಕೂತಿರಿ, ನಾನು ಕೋರ್ಟಲ್ಲಿ ನೋಡ್ಕೋತೇನೆ, ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಅನ್ನೋದುಂಟು. ಸೈನ್ ಹಾಕಾದ್ಮೇಲೆ ಹೇಳ್ತಾರೆ, ಒಂದು 20,000 ಕೊಡಿ, ಒಂದು 2 ಲಕ್ಷ ಕೊಡಿ ಅಂತ ಆಮೇಲೆ ದುಡ್ಡು ಕೇಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇವರು ಕೇಳೋರಲ್ಲ ಕೀಳೋರು ಅಂತ ಆಮೇಲೆ ಗೊತ್ತಾಗತ್ತೆ. ಆದರೆ ನಮ್ಮ ವಾಯುದೇವರಿದಾರಲ್ಲ, ಅವರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಸ್ವಾಮಿ ನನ್ನನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೊಂಡ್ಬಿಟ್ರೆ ನಮ್ಮ ಪರವಾಗಿ ದೇವರಲ್ಲಿ ವಾಯುದೇವರು ಕೇಳ್ಕೊಳ್ತಾ ಇರ್ತಾರೆ, ಈ ಭಕ್ತನ ಉದ್ಧಾರ ಮಾಡಿ, ನನ್ನನ್ನು ನಂಬಿದಾನೆ, ಆದ್ದರಿಂದ ನೀವು ಇವನಿಗೆ ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ತಾರೆ. ಎಂಥ ಕರುಣಾಳುಗಳಾದ ವಾಯುದೇವರನ್ನು ನಾವು ಗುರುಗಳಾಗಿ ಪಡೆದಿದ್ದೇವೆ. ಅದಕ್ಕೆ ನಮ್ಮ ರಾಘವೇಂದ್ರ ಶ್ರೀಮಚ್ಚರಣರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಈ ಥರ ಹೇಳ್ತಕ್ಕಂಥವರಾಗ್ತಾರೆ, ನಮ್ಮ ಪರವಾಗಿ ದೇವರನ್ನು ಹೊಗಳಿ, ದೇವರೇ ನೀನಂಥ ಮಹಾಮಹಿಮ, ಮತ್ತು ಏನಂದರೆ ನನ್ನನ್ನು ನಂಬಿದ ಭಕ್ತನನ್ನು ಉದ್ಧರಿಸು ಅಂತ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಸ್ವಭಕ್ತಂ ಮಾಂ ಉದ್ದಿಶ್ಯ ಭಗವತಃ ಪುರಃ ಪರಮದಯಾಳು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತ್ವದದೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನಕರ್ತॄಣಾಂ. ಶರಣಾಗತನಾದ, ದೀನನಾದ, ದೂನನಾದ, ಯಾರೂ ಗತಿ ಇಲ್ಲದ ಇವನನ್ನು ಉದ್ಧರಿಸು ಎಂದು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡುವ ದಯಾಳುಗಳಾದ ಗುರುಗಳು. ಅಂತಹ ನಿಮ್ಮ ಪಾದಕ್ಕೆ ಬೀಳುವ ಸದ್ಬುದ್ಧಿಯನ್ನು ನಮಗೆ ಕೊಡಿ ಎನ್ನುವ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವ ಚಿಂತನೆಯೊಂದಿಗೆ ಈ ಶ್ಲೋಕವನ್ನು ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.